ಸಂಪುಟದಲ್ಲಿ ಯಾರೆಲ್ಲ ಸಚಿವರಾಗಿದ್ರು ಕೆಲವರಿಗೆ ಸಚಿವ ಸ್ಥಾನಮಾನ ತಪ್ಪಿದೆ ರಂಜಿತ್. 13 ಜನ ಮಂತ್ರಿಗಿರಿ ತಪ್ಪಿಸಿಕೊಂಡಂತಹವರು ಈಗಾಗಲೇ ಆ ಆಕ್ರೋಶ ಅಸಮಾಧಾನ ನಿಧಾನಕ್ಕೆ ಸ್ಫೋಟಗೊಳ್ತಾ ಇರೋದು. ಯಾರ್ಯಾರು ಹಂಗಿದ್ರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು, ಎಚ್ ಕೆ ಪಾಟೀಲ್ ಅವರು, ತಿಮ್ಮಾಪುರ್ ಅವರು, ದಿನೇಶ್ ಗುಂಡೂರಾವ್, ಕೆ ವೆಂಕಟೇಶ್, ಶಿವಾನಂದ ಪಾಟೀಲ್, ರಹೀಂ ಖಾನ್, ಬೋಸರಾಜು ಅವರು, ಡಾಕ್ಟರ್ ಎನ್ ಸಿ ಸುಧಾಕರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್, ಮಲ್ಲಿಕಾರ್ಜುನ್, ಶರಣಬಸಪ್ಪ ದರ್ಶನಾಪುರ, ಇವರಿಗೆ ಡಿಕೆ ಸಂಪುಟದಲ್ಲಿ ಸ್ಥಾನಮಾನ ಇಲ್ಲ. ಸಿದ್ದು ಸಂಪುಟದಲ್ಲಿದ್ದ ಈ 13 ಜನರಿಗೆ ಡಿಕೆ ಸಂಪುಟದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಎಚ್ ಕೆ ಪಾಟೀಲ್ರು, ಎಚ್ ಸಿ ಮಹದೇವಪ್ಪ ಮತ್ತು ದಿನೇಶ್ ಗುಂಡೂರಾವ್, ಶಿವಾನಂದ ಪಾಟೀಲ್ ಇವರ ಹೆಸರೆಲ್ಲ ಮುಂಚೂಣಿಯಲ್ಲಿತ್ತು. ಬಹುಶಃ ಇವರೆಲ್ಲ ಮಂತ್ರಿ ಆಗಬಹುದು ಸೆಕೆಂಡ್ ರೌಂಡ್ ಅಲ್ಲಿ ಅಂತ. ಆದ್ರೆ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಅವರಿಗೆ ಸ್ಥಾನಮಾನ ಕೈ ತಪ್ಪಿದೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಮಾತಾಡೋದಕ್ಕೂ ಕೂಡ ಸಿಕ್ಕಿದ್ರು ನಮಗೆ. ಅವ್ರು ಹೇಳ್ತಾ ಇರೋದೇನಂತಂದ್ರೆ 3 ವರ್ಷ ಮಂತ್ರಿ ಆಗಿದ್ದೆ ನಾನು, ನನಗೇನು ಅಸಮಾಧಾನ ಇಲ್ಲ, ಹೊಸಬ್ರಿಗೂ ಅವಕಾಶ ಸಿಗಲಿ, ಅವರು ಕೂಡ ಮಂತ್ರಿಗಳಾಗ್ಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸೇರಿದಂತೆ ಉಳಿದವರ ಕೆಲವರ ಅಸಮಾಧಾನ ನಿಧಾನಕ್ಕೆ ಈಗಾಗಲೇ ಸ್ಫೋಟಗೊಳ್ತಾ ಇದೆ. ಕೆಲವರು ಡಿಕೆ ಶಿವಕುಮಾರ್ ಮನೆಗೆ ಓಡೋಡ್ ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಫೋನ್ ಮಾಡಿ ನಮಗೆ ಕೊನೆಯ ಕ್ಷಣದಲ್ಲಾದರೂ ಸ್ಥಾನಮಾನ ಸಿಗಬೇಕು ಅಂತ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು 4 ಗಂಟೆಗೆ ರಾಜ್ಪಾಲರು ಇದಕ್ಕೆ ಕಚೇರಿಗೆ ಬರೋಕ್ಕೆ ಹೇಳಿದ್ದಾರೆ. ಹೋಗ್ತಾ ಇದ್ದೀನಿ 4 ಗಂಟೆಗೆ. ತುಂಬಾ ಖುಷಿಯನ್ನು ತಂದಿದೆ. ಮೊನ್ನೆನೇ ಮಾಧ್ಯಮದಲ್ಲಿ ಹೇಳಿದೆ ನಾನು, ನನಗೆ 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ರು, ಇನ್ನು ಇಲ್ಲ ಪಕ್ಷದ ಕೆಲಸ ಮಾಡಿದ್ರೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾ ನಾನು ಬದ್ಧ ಅಂತ ಮೊನ್ನೆನೂ ಹೇಳಿದೆ. ನನ್ನ ನಿರೀಕ್ಷೆ ಇತ್ತು, ನನ್ನ ಮಂತ್ರಿ ಮಾಡ್ತಾರಂತ ನನ್ನ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ತಕ್ಕಂಗೆ ನನಗೆ ಇವತ್ತು ಮಂತ್ರಿ ಮಾಡಿದ್ದಾರೆ. ನನ್ನ ಹೆಚ್ಚಿನ ಇವಾಗ ಜವಾಬ್ದಾರಿ ಆಗಿದೆ. ಮಂತ್ರಿ ಮಾಡಿಲ್ಲ ಅಂದ್ರೂ ಪಕ್ಷದ ಕೆಲಸ ಮಾಡಿ, ನೀನು 3 ವರ್ಷ ಮಂತ್ರಿ ಆಗಿದ್ದೆ, ನೀನು 2 ವರ್ಷ 28 ಚುನಾವಣೆ ಬರ್ತಾ ಇದ್ದೆ, ನೀನು ಪಕ್ಷದ ಕೆಲಸ ಮಾಡಿದ್ರು ಅದಕ್ಕೂ ನಾನು ಸಿದ್ಧ ಆಗಿದೆ. ನಿಮ್ ಸಪೋರ್ಟಿಗೆ ಬಹಳ ಜನ ನಿಂತರು ಸರ್, ಕೆಪಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಎಸ್ಪೆಷಲಿ ಕೆ ಸಿ ವೇಣುಗೋಪಾಲ್. ಇಲ್ಲ, ಎಲ್ಲರೂ ಈಗ ಎಲ್ಲರೂ ನಿಂತ್ಕೊಂಡು ಆಗಿದ್ದಕ್ಕೆ ಇವತ್ತು ಆಗಿರೋದು. ಎಲ್ಲರೂ ನಿಂತು ನಾನು ಆಗ್ಲೇಬೇಕಂತ ಇದಕ್ಕೆ ಇವತ್ತು ಆಗಿರೋದು. ನಾನು ಯಾರು ತಪ್ಸಕ್ಕಾಗಿಲ್ಲ, ತಪ್ಸಕ್ಕಂತ ಇಲ್ಲ. ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ. ಎಲ್ಲರೂ ನಾನು ಮುಂಚೆನೂ ಬಹಳ ಸತಿ ಹೇಳಿದ್ದೀನಿ, ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು, ಅಂದ್ರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವು ಸುಮ್ಮನೆ ಹೋಗಿ ದಿಲ್ಲಿಯಲ್ಲಿ ನಮ್ ಕೊಡಿ ನಿಮ್ ಕೊಡಿ ಅಂದ್ರೆ ಅದೆಲ್ಲ ಆಗಲ್ಲ. ಅಭಿಪ್ರಾಯ ಹೇಳ್ಬೋದು, ಇಂಥವ್ರನ್ನ ಕೊಡಿ ಅಂಥವ್ರನ್ನ ಕೊಡಿ ಅಂತ. ಅವರು ಅಲ್ಟಿಮೇಟ್ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಹೈಕಮಾಂಡ್ ಯಾರಿಗಾನ ಮಾಡಬೇಕಾದ್ರೆ ಸುಮ್ ಮಾಡಲ್ಲ. ಮಂತ್ರಿ ಮಾಡಬೇಕಾದ್ರೆ ಅವ್ರದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ. ಸರ್ವೆ ಮಾಡಿ ಪಕ್ಷಕ್ಕೆ ಎಲ್ಲ ಲಾಭ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ರಾಜ್ಯಕ್ಕೆ ಮಂತ್ರಿ ಮಾಡಿದ್ರೆ ಈ ರಾಜ್ಯದ ಜನಕ್ಕೆ ಒಳ್ಳೇದಾಗ್ತದ ಅಂತ ಹಿನ್ನೆಲೆಯಲ್ಲೇನೆ ಮಂತ್ರಿ ಮಾಡೋದು. ಈಗ ಯಾವ ಖಾತೆ ಅಂತ ಹೇಳಕ್ಕಾಗಲ್ಲ, ಮನೆ ಮುಖ್ಯಮಂತ್ರಿ ಬಿಟ್ಟಿದ್ದು. ಯಾವ ಕೊಡ್ತಾರೋ ಗೊತ್ತಿಲ್ಲ. ನನಗೆ ವಸತಿ ಖಾತೆ ಕೊಟ್ಟಿದ್ರು. ನಾನು 3 ವರ್ಷ ಅವಧಿಯಲ್ಲಿ ಒಂದ್ ಮನೆ ಕೊಟ್ಟಿರಲಿಲ್ಲ. 10 ವರ್ಷದಿಂದ ಒಂದ್ ಮನೆ ಕೊಟ್ಟಿರಲಿಲ್ಲ. ನನ್ನ ಅವಧಿಯಲ್ಲಿ 3 ವರ್ಷದಲ್ಲಿ 79,860 ಮನೆಗಳು ಕೊಟ್ಟಿದ್ದೀನಿ. ಇನ್ನು 33,000 ಮನೆ ರೆಡಿ ಮಾಡ್ಕೊಂಡಿದ್ದೆ. ನಾನು ಜೂನ್ನಲ್ಲಿ ಕೊಡಬೇಕಂತ